ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರ ಅಂತ ಇವತ್ತಿನದಾಗ ನಾನು ಸ್ಟಾರ್ಟ್ ಮಾಡಕತ್ತೇನೆ ರೀ. ಇವತ್ತು ಸಂಡೇ ರೀ. ಟೈಮ್ ಬಂದು 11:30 ರೀ. ಬೆಳಗ್ಗೆ ಲೇಟ್ ಮಾಡೈತ್ರಿ, ಮತ್ತು ನಾಷ್ಟ ಮಾಡಿದ್ವಿ. ಹಂಗಾಗ್ಬಿಟ್ಟು ತಡ ಆಯ್ತು ನೋಡ್ರಿ ಫ್ರೆಂಡ್ಸ. ಈಗ ನಾ ಮಾಡಕತ್ತೇನೆ ರೀ ಚಿಕನ್ ರೆಸಿಪಿ. ನಮ್ಮ ಮನೆಯವರು ಇವತ್ತು ಸಂಡೇ ಅಲ್ರಿ ಚಿಕನ್ ತಂದಿದ್ರು. ಅದಕ್ಕೆ ನಾನು ಸುಕ್ಕ ಚಿಕನ್ ಮಾಡ್ತೀನಿ ನೋಡ್ರಿ. ಗ್ರೇವಿ ಥರ ಪೂರ್ತಿ ಇದಾಗಿ ಮಾಡಲ್ರಿ, ಗ್ರೇವಿ ಥರ ಮಾಡ್ತೀನಿ ರೀ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಿನ್ನೆ ಇಲ್ಲಿ ಅಳುತ್ತಿಲ್ಲತ್ತಿದ್ರಿ, ನಾನೇ ತುಟಿ ಕಚ್ಕೊಡಿ ನೋಡ್ರಿ. ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ನೋಡಿರಿ ಫ್ರೆಂಡ್ಸ, ನಾನಿಲ್ಲಿ ಚಿಕನ್ ತೊಗೊಂಡಿನಿ. ಅರ್ಧ ಕಿಲೋ ತಂದಿರಿ ಫ್ರೆಂಡ್ಸ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಅದು ಎದಕ್ಕೆ ಬೇಕಂತ ನಿಮ್ಗೆ ಅದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಅದರಲ್ಲಿ ನಾನು ಇಷ್ಟು ತೆಕ್ಕೊಂಡ್ಬಿಟ್ಟು ಈಗ ಇದು ಚಿಕನ್ ಮಾಡಕತ್ತೀನಿ ರೀ. ಚಿಕನ್ ಗ್ರೇವಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ಇಷ್ಟು ನಾನು ಚಿಕನ್ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿನಿ ರೀ. ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಈಗ ಇದಕ್ಕೆ ನಾನು ಅರ್ಶಿಣ ಹಾಕ್ತೀನಿ ರೀ. ಮತ್ತು ಒಂದು 3 ಚಿಟಿಕೆಯಷ್ಟು ಖಾರ ಹಾಕ್ತೀನಿ ನೋಡಿರಿ. ಸಣ್ಣ ಸ್ಪೂನಿಂದ ಒಂದು 3 ಸ್ಪೂನು ಖಾರ ಹಾಕ್ತೀನಿ ರೀ. ಭಾಳ ಖಾರ ಆದ್ರಿ ಮನೆಯಾಗ ಮಾಡಿದ್ದು, ಹಂಗಾಗ್ಬಿಟ್ಟು ಇಷ್ಟೇ ಹಾಕ್ತೀನಿ ನೋಡಿರಿ. ಮತ್ತೀಗ ಚಿಕನ್ ಮಸಾಲೆ ರೀ. ಮತ್ತೊಂದು ಸ್ವಲ್ಪ ಬಿರಿಯಾನಿ ಮಸಾಲ ರೀ. ಬಿರಿಯಾನಿ ಮಸಾಲೆ ಹಾಕಕತ್ತೆ ನೋಡಿರಿ. ಸಾಕ್ರಿ ಇಷ್ಟು. ಮತ್ತೊಂದು ಸ್ವಲ್ಪ ಮೊಸರು ಹಾಕ್ತೀನಿ ನೋಡಿರಿ. ಸಾಕ್ರಿ ಇಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ನೋಡ್ಕೊಂಡು ಹಾಕೋರಿ. ಇಷ್ಟು ಹಾಕಿ ನೋಡಿರಿ. ಇಷ್ಟು ಹಾಕಿಬಿಟ್ಟು ನಾನೀಗ ಇದು ಮಿಕ್ಸ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಚಲೋ ಒಂದು ಸ್ವಲ್ಪ ಮನ್ಯಾಗ ಮಾಡಿದ್ದು ಗರಂ ಮಸಾಲ ನೋಡಿರಿ ಇದು. ಈಗ ನಾನು ಇದು ಹಾಕಕತ್ತೀನಿ ನೋಡಿರಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿರಿ ಚಲೋ. ಕೈಯಿಂದ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಹತ್ಕೋತದ್ರಿ. ಹಂಗಾಗ್ಬಿಟ್ಟು ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ನಾನು. ನೋಡಿರಿ, ಈ ಥರ ಮಿಕ್ಸ್ ಮಾಡಿಟ್ಟೀನಿ ರೀ ಫ್ರೆಂಡ್ಸ್. ಇದೀಗ ನಾನು ಒಂದು ಅರ್ಧ ಗಂಟೆ ಬಿಡ್ತೀನಿ ನೋಡಿರಿ ಮುಚ್ಚಿ. ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಕೊಬ್ಬರಿ ಅದ ರೀ. ನಾನು ಮೊನ್ನೆ ತತ್ತಿ ಪಲ್ಯ ಮಾಡುವಾಗ ನಾನು ಅಷ್ಟು ಕೊಯ್ದುಬಿಟ್ಟು ಇದು ಮಾಡಿ ಇಟ್ಕೊಂಡೇನಿ ರೀ ಫ್ರೆಂಡ್ಸ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಡಬ್ಬಿ ಒಳಗೆ ಹಾಕಿಟ್ಕೊಂಡಿ ನೋಡಿರಿ. ಹಂಗಾಗ್ಬಿಟ್ಟು ಬರೀ ಉಳ್ಳಾಗಡ್ಡಿ ಅಷ್ಟೇ ಕಟ್ ಮಾಡಿ ಇಟ್ಕೊಂಡೇನಿ ರೀ ಫ್ರೆಂಡ್ಸ ನಾನು. ಈಗ ಇವು ಇಟ್ಟು ಹಾಕ್ತೀನಿ ನೋಡಿರಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಕೆಂಪು ಹುರಿಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಹಂಗಾಗ್ಬಿಟ್ಟು ಎಣ್ಣೆ ಹಾಕೋತೇನೆ ನೋಡಿರಿ. ಚಲೋ ಹುರ್ಕೋಬೇಕ್ರಿ ಫ್ರೆಂಡ್ಸ. ಫ್ರೆಂಡ್ಸ್, ಇದು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿ ನೋಡಿರಿ. ಈ ಥರ ಹುರ್ಕೊಂಡಿನಿ ರೀ ಫ್ರೆಂಡ್ಸ್. ನೋಡ್ಬೋದ್ರಿ, ಈ ಥರ ಹುರ್ಕೊಂಡು ನೋಡಿರಿ. ಮತ್ತು ಈ ಕಡೆ ನಾನು ಕೊತ್ತಂಬರಿ, ಪುದೀನ ಮತ್ತು ಒಂದು ಕಡಿಪತ್ತ ದಂಟು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿನಿ ರೀ ನಾನು, ಕೊಟ್ಟಿನಿ ರೀ. ಮತ್ತು ಒಂದು 2 ಮೆಣಸಿನ್ಕಾಯಿ ನೋಡಿರಿ. ಮತ್ತು ಒಂದು ಸಣ್ಣದು ಉಳ್ಳಾಗಡ್ಡಿ ರೀ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಫ್ರೆಂಡ್ಸ. ನಾನು ಇಷ್ಟು ತೊಗೊಂಡು ನೋಡಿರಿ. ಹೋದ್ರಿ ಇಷ್ಟು ತೊಗೊಂಡಿನಿ ರೀ ನಾನು. ಈಗ ಹೆಂಗೆ ಮಾಡ್ಕೊಳ್ಳೋದಂತ ನೋಡೋಣ ಬರ್ರಿ. ನಾನು ಮೊದಲಿದು ಸಣ್ಣ ಮಾಡ್ಕೊತೀನಿ ರೀ ಫ್ರೆಂಡ್ಸ ಮಿಕ್ಸರ್ದಾಗ. ಈಗ ನೋಡಿರಿ ಫ್ರೆಂಡ್ಸ, ಬರೀ ಈಗ ಚಿಕನ್ ಮಾಡೋದು ಹೆಂಗಂತ ನೋಡೋಣ ರೀ. ಈಗ ನಾನು ಫಸ್ಟಿಗೆ ಕಡೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು 4 ಲವಂಗ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ.
ಈಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಕಡಿಪತ್ತ ಹಾಕ್ಕೊಂಡೆ ನೋಡಿರಿ. ಬೆಳ್ಳುಳ್ಳಿ ಕೆಂಪಾದ್ಮೇಲೆ ನಾನೀಗ ಅದಕ್ಕೆ ಈರುಳ್ಳಿ ಹಾಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಏನ್ರಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರಿ ಒಂದು ಅದನ್ನು ಹಾಕ್ಕೊಂಡು ನೋಡಿರಿ. ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕೀನಿ ರೀ ಫ್ರೆಂಡ್ಸ. ಹಾಕ್ಬಿಟ್ಟು ಉಳ್ಳಾಗಡ್ಡಿ ಕೆಂಪಾಗೋವರೆಗೂ ಚಲೋ ಹುರ್ಕೋಬೇಕು ನೋಡಿರಿ. ಮೇನ್ ಹುರ್ಕೊಂಬದ್ರಲ್ಲೇ ಇರ್ತದೆ ರೀ. ಚಲೋ ಹೊತ್ನಾಗ ನಾವು ಕಮ್ಮಗೆ ಹುರ್ಕೋಬೇಕು ರೀ ಫ್ರೆಂಡ್ಸ, ಉಳ್ಳಾಗಡ್ಡಿ ಕೆಂಪಾಗೋವರೆಗೂ. ಆಮೇಲೆ ನಾನೊಂದು ಸ್ವಲ್ಪ ಕಡಿಪತ್ತ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿ ನೋಡಿರಿ. ಪುದೀನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಚಲೋ. ಆಮೇಲೆ ಲಾಸ್ಟಿಗೆ ನಾನು ಅದೆಲ್ಲ ಬೇಯ್ದಾದ್ಮೇಲೆ ಈಗ ನಾನು ಲಾಸ್ಟಿಗೆ ನಾನು ಉಳ್ಳಾಗಡ್ಡಿಯನ್ನು ನಾನು ಇದು ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಉಳ್ಳಾಗಡ್ಡಿ ಹುರ್ಕೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ ರೀ. ಈಗ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಚಲೋ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಒಂದು ಅರಿಶಿನ ಮತ್ತು ಗರಂ ಮಸಾಲೆ ಹಾಕ್ಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡಕತ್ತೀನಿ ನೋಡಿರಿ. ನಾನು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಹಾಕೊಳತ್ತೀನಿ ನೋಡಿರಿ. ಇದು ಕೊಬ್ಬರಿ ರೀ ಫ್ರೆಂಡ್ಸ. ನಾನು ಕೊಬ್ಬರಿ ಕೊಯ್ದು ಹುರ್ಕೊಂಡು ಮಿಕ್ಸರ್ ಮಾಡಿ ಪುಡಿ ಮಾಡಿ ಇಟ್ಕೊತೀನಿ ರೀ ನಾನು ಎಕ್ಸ್ಟ್ರಾ. ಈಗ ಅದನ್ನು ಹಾಕೊಳಕತ್ತೀನಿ ನೋಡಿರಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ. ನಾನು 1-2 ಟೈಮಿನ ಊಟದಷ್ಟು ಮಾಡಕತ್ತೀನಿ ರೀ, ಅಷ್ಟು ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡ್ಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಬೇಕು ರೀ. ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು ನೋಡಿರಿ. ಹುರ್ಕೊಂಡಾದ್ಮೇಲೆ ನಾನು ಲಾಸ್ಟಿಗೆ ಚಿಕನ್ ಮಸಾಲ ಹಾಕಕತ್ತೀನಿ ರೀ. ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಎರಡು ಇದ್ರೆ ಎರಡು ಹಾಕಿ ನೋಡಿರಿ ಫ್ರೆಂಡ್ಸ. ನಾನು ಎರಡು ಹಾಕ್ಕೊಂಡ್ಬಿಟ್ಟು ಚಲೋ ಹೊತ್ನಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಚಲೋ ಇದು ನಾವು ಮೇನ್ ಇದು ಹುರ್ಕೊಂಬಂದಾಗ ಇರ್ತದೆ ನೋಡಿರಿ. ಚಲೋ ಹುರ್ಕೊಂಡು ಪಲ್ಯ ಟೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ. ಈಗ ಇದು ಎಲ್ಲ ಕಂಪ್ಲೀಟ್ ರೆಡಿ ಐತ್ರಿ. ಆದಮೇಲೆ ನಾನು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಚಿಕನ್ ಹಾಕ್ಕೊಂಡು ನೋಡಿರಿ. ಮಸಾಲ ಏನು ಹಚ್ಚಿಟ್ಕೊಂಡಿದ್ದಲ್ಲ ರೀ, ಆ ಚಿಕನ್ನ ಈಗ ನಾನು ಹಾಕ್ಕೊಳತ್ತೀನಿ ರೀ. ಚಿಕನ್ ಹಾಕ್ಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ. ಫಸ್ಟು ಕಲಿವರೆಗೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿರಿ ಈ ರೀತಿ ಬಂದದ್ದು ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಲೋ ಇಡ್ಬೇಕು ರೀ. ಮೇಲೆ ತಾಟ್ ಮುಚ್ಚಿ ಒಂದು ನಾನು ಏನಿಲ್ಲ ಅಂತಂದ್ರೆ ಒಂದು 5 ನಿಮಿಷ ಇಟ್ಟು ನೋಡಿರಿ. ಎಣ್ಣೆ ಬಿಡ್ತದ್ರಿ ಚಲೋ ನೋಡ್ಬೋದು ರೀ. ಎಣ್ಣೆ ಬಿಟ್ಟದ್ರಿ ಸುಕ್ಕ ಎಷ್ಟು ಮಸ್ತ್ ಕಾಣತ್ತದ ಅಂತ ನೋಡ್ಬೋದು ರೀ ಫ್ರೆಂಡ್ಸ. ಭಾಳ ಚಲೋ ಆಗ್ಯದ ರೀ. ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗೈತೆ ರೀ ಫ್ರೆಂಡ್ಸ. ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ ಸಖತ್ತಾಗಿ ಟೇಸ್ಟ್ ಆಗೈತೆ ರೀ ಫ್ರೆಂಡ್ಸ. ಕಡಕ್ ಜೋಳದ ರೊಟ್ಟಿಗೆ, ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ. ನೋಡ್ಬೋದು ರೀ ಯಾವ ರೀತಿ ಬಂದದಂತ. ಎಣ್ಣೆ ಬಿಟ್ಕೊಂಡಿದ್ರಿ. ಈಗ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋರಿ. ನಾನು ಈಗ ಇದು ತೊಳ್ಕೊಂಡ್ಬಿಟ್ಟು ಇದರಲ್ಲಿ ನೀರು ಹಾಕ್ಕೊಂಡು ನೋಡಿರಿ. ಇಷ್ಟು ನೀರು ಹಾಕ್ಕೊಂಡಿನಿ ರೀ ನಾನು. ಕುದ್ದಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗ್ತದೆ ರೀ ಫ್ರೆಂಡ್ಸ. ಹಾಗಾಗ್ಬಿಟ್ಟು ನಾನು ಇಷ್ಟು ನೀರು ಹಾಕ್ಕೊಂಡು ನೋಡಿರಿ. ಸಾಕು ಇಷ್ಟೇ ನೀರು 2 ಟೈಮಿನ ಊಟಕ್ಕೆ ನಮ್ಗೆ ಇಷ್ಟು ಸಾಕು ನೋಡಿರಿ. ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಮಾಡ್ಕೊರಿ. ಮೆಜರ್ಮೆಂಟಲ್ಲಿ ನಾನು ಏನೂ ತೋರ್ಸಂಗಿಲ್ಲ ರೀ. ನಾನು ಅಳತೆ ಪ್ರಕಾರ ನಾನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದ್ರಿ ಎಷ್ಟು ಸಖತ್ತಾಗಿ ಎಷ್ಟು ಮಸ್ತಾಗಿ ಬಂದದಂತ. ನೋಡಿದ್ರೇ ಬಾಯಿ ನೀರು ಕಡಿತ ನೋಡಿರಿ ಫ್ರೆಂಡ್ಸ. ಸಕ್ಕ ಟೇಸ್ಟಿ ಅಂದ್ರೆ ಟೇಸ್ಟಿ ಬಂದಿದ್ರಿ ಫ್ರೆಂಡ್ಸ, ನಿಜವಾಗ್ಲೂ ಹೇಳ್ತೀನಿ. ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಹಾಕೊಳತ್ತೀನಿ ನೋಡಿರಿ. ಕೊತ್ತಂಬರಿ ಲಾಸ್ಟಿಗೆ ಫಸ್ಟಿಗೆ ಹಾಕ್ಕೊಂಡಿನಿ ರೀ. ಆಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಉಳಿಸಿಟ್ಟಿದ್ರಿ. ಅದನ್ನೀಗ ಹಾಕ್ಕೊಂಡ್ಬಿಟ್ಟು ನಾವು ಚಲೋ ಗ್ಯಾಸ್ ಸಣ್ಣ ಮಾಡಿಬಿಟ್ಟು ನಾವು ಕುದಿಸ್ಕೊತೀವಿ ನೋಡಿರಿ ಫ್ರೆಂಡ್ಸ. ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ನಾವು ಕುದಿಸ್ಕೊಂಡ್ರೆ ಯಾವ ಪಲ್ಯನೂ ಟೇಸ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ. ಗ್ಯಾಸ್ ಸಣ್ಣ ಇಟ್ಬಿಟ್ಟು ನಾನು ಇದನ್ನು ಪಲ್ಯನ ಕುದಿಸ್ಕೊಳತ್ತೀನಿ ರೀ. ನೋಡಿರಿ ಕೊತ್ತಂಬರಿ ಹಾಕಿ ಈ ಥರ ರೆಡಿಯಾಗಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ ಎಷ್ಟು ಸಖತ್ತಾಗಿ ಎಷ್ಟು ಟೇಸ್ಟಿಯಾಗಿ ಬಂದಂತಂದ್ರೆ ಕರೆ ನಿಜವಾಗ್ಲೂ ಚಲೋ ಬಂದಿತ್ತು ರೀ ಫ್ರೆಂಡ್ಸ. ನೀವು ಒಂದ್ಸರಿ ನಾ ಮಾಡಿರೋ ಪದ್ಧತಿಯಲ್ಲಿ ನೀವು ಮಾಡಿರಿ. ಸರ್ವಸಾಮಾನ್ಯ ಎಲ್ರಿಗೂ, ಎಲ್ಲ ಹೆಣ್ಮಕ್ಳಿಗೂ, ನಮ್ಮ ಉತ್ತರ ಕರ್ನಾಟಕ ಎಲ್ಲ ಹೆಣ್ಮಕ್ಳಿಗೂ ಅಡುಗೆ ಬರ್ತದೆ. ಯಾರು ಅಡುಗೆ ಬರಲ್ಲ ಅಂತ ಅನ್ನೋರು ಯಾರೇ ಇಲ್ಲರಿ ಫ್ರೆಂಡ್ಸ. ಆದರೆ ಕೆಲವೊಬ್ರು ಮಾಡೋ ಪದ್ಧತಿ ಕೆಲವೊಂದು ರೀತಿಯಾಗಿರ್ತದೆ ರೀ. ಹಾಗಾಗಿಬಿಟ್ಟು ನಮ್ಮ ಪದ್ಧತಿಲಿ ನಾವು ಮಾಡಿ ತಿಂದು ಬೇಜಾರಾದಾಗ ಇನ್ನೊಂದು ಥರ ನೋಡಬೇಕು ಅಂತ ಅನ್ನಿಸ್ತದಲ್ರಿ. ಇನ್ನೊಬ್ಬರು ಮಾಡೋ ಸ್ಟೈಲಲ್ಲಿ ನಾವು ಮಾಡಿ ನೋಡಮ್ಮ ಅಂತ ಅನ್ನಿಸ್ತದ್ರಿ. ಆವಾಗ ಪ್ಲೀಸ್ ಫ್ರೆಂಡ್ಸ ನಾನು ಮಾಡಿರೋ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ಮತ್ತು ಹೆಂಗೆ ಬಂದಂತ ಹೇಳ್ರಿ. ಇದು ಲಾಸ್ಟಿಗೆ ಕುದ್ದಾದ್ಮೇಲೆ ನಿಮಗೆ ತೋರ್ಸಕತ್ತೀನಿ ನೋಡಿರಿ. ಈ ಥರ ಚಿಕನ್ ಗ್ರೇವಿ ನೋಡಿರಿ ಫ್ರೆಂಡ್ಸ. ಇಷ್ಟು ಸಖತ್ತಾಗಿ ಬಂದಿತ್ತು ಅಂದ್ರೆ ಹೋಟೆಲ್ದಾಗೂ ಮಾಡಲ್ರಿ ಅಷ್ಟು ಸಖತ್ತಾಗಿ ಬಂದಿತ್ತು. ಚಲೋ ಬಂದಿತ್ತು ರೀ ಫ್ರೆಂಡ್ಸ. ಹೋಟೆಲ್ದಾಗ ಏನ್ರಿ ಜಾಸ್ತಿ ಎಣ್ಣೆನೇ ಇರ್ತದೆ ರೀ, ಅದು ಊಟನೇ ಹೋಗಲ್ರಿ. ಹೋಟೆಲ್ದಾಗಿನ ಊಟ ನಂಗಂತೂ ಚಿಕನ್ ಇಷ್ಟ ಆಗಲ್ಲ ರೀ. ಬೇರೆ ಏನಾರ ಇಷ್ಟ ಆಗ್ತದೆ ಕರೆ ನಂಗೆ ಚಿಕನ್ ಅಂದು ಇಷ್ಟ ಆಗಲ್ಲ ರೀ. ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ರೀ, ಹಂಗಂತೂ ಇಷ್ಟ ಆಗಲ್ಲ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ ಎಷ್ಟು ಸಖತ್ತಾಗಿ ಎಷ್ಟು ಮಸ್ತಾಗಿ ಬಂದೈತೆ ಅಂದ್ರೆ ಫ್ರೆಂಡ್ಸ. ಭಾಳ ನಂಗೆ ಇಷ್ಟ ಆಗಿತ್ತು ನೋಡಿರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನನ್ನ ಪದ್ಧತಿಯಲ್ಲಿ ಮಾಡಿಬಿಟ್ಟು ಹೆಂಗಾಗ್ಯದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ ನೀವು ಒಂದು ಸರಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ.
ಬರ್ರಿ ಫ್ರೆಂಡ್ಸ, ನಾನೀಗ ಊಟನ ಮಾಡಕತ್ತೀನಿ ನೋಡ್ರಿ. ಜೋಳದ ರೊಟ್ಟಿ, ಬಿಸಿ ರೊಟ್ಟಿನೇ ರೀ, ನಾನು ಕಡಕ್ ಮಾಡ್ಕೊಂಡು ಉಳ್ಳತ್ತೀನಿ ರೀ. ಜೋಳದ ರೊಟ್ಟಿ ಚಿಕನ್ ಕರಿ ಫ್ರೆಂಡ್ಸ, ಎಷ್ಟು ಮಸ್ತ್ ಆಗೈತಂದ್ರೆ ಸೂಪರ್ ಟೇಸ್ಟಿ ಫ್ರೆಂಡ್ಸ. ಬಾಯ್ ರೀ, ಮತ್ತು ಸಿಗ್ತೀನಿ ರೀ ಮುಂದಿನ ಲಾಗ್ ಒಳಗೆ.